ಚಿಕ್ಕಮಗಳೂರಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದು ಚಿಕ್ಕಮಗಳೂರಲ್ಲಿ 3 ಬಂಕ್ಗಳಲ್ಲಿ 2 ಬಂಕ್ಗಳು ಬಂದ್ ಆಗಿವೆ. ಖಾಸಗಿ ಗ್ಯಾಸ್ ಬಂಕ್ ಗೋ ಗ್ಯಾಸ್ನಲ್ಲಿ 2500 ಕೆಜಿ ದಾಸ್ತಾನು ₹84.95 ಈ ದರ ನೋಡಿ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ದರ ಏರಿಕೆಯಾದ್ರೆ ಜೀವನ ಮಾಡೋದು ಕಷ್ಟ ಅಂತ ಚಾಲಕರು ಹೇಳ್ತಾ ಇದ್ದು, ಹೆಚ್ಚಿನ ಬಾಡಿಗೆ ಕೇಳಿದ್ರೆ ಗ್ರಾಹಕರು ನಮ್ಮ ಜೊತೆ ಜಗಳ ಮಾಡ್ತಾರೆ ಅಂತ ತಮ್ಮ ಗೋಳು ಹಂಚಿಕೊಂಡಿದ್ದಾರೆ. ಪರಿಣಾಮ ಈಗ ಭಾರತದ ಮೇಲೂ ಕೂಡ ತಟ್ಟಿರುವಂಥದ್ದು. ಕಚ್ಚಾ ತೈಲಗಳಲ್ಲಿ ಸರಬರಾಜಿನಲ್ಲಿ ಸಾಕಷ್ಟು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇರುವಂಥದ್ದು. ಇಲ್ಲಿ ಭಾರತದಲ್ಲೂ ಕೂಡ ಈಗ ಸಾಕಷ್ಟು ಒಂದು ದೊಡ್ಡ ಸಮಸ್ಯೆಯು ಕೂಡ ತಲೆದೋರಿರುವಂಥದ್ದು. ಈಗಾಗಲೇ ಕಮರ್ಷಿಯಲ್ನ ಸಿಲಿಂಡರ್ನ ಅಭಾವ ಎದುರಾಗಿರುವಂಥದ್ದು. ಅದರೊಂದಿಗೆ ಈಗ ಗೋ ಗ್ಯಾಸ್ನ ನಾನೀಗ ಚಿಕ್ಕಮಗಳೂರಿನ ಗೋ ಗ್ಯಾಸ್ನ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಅಂದರೆ ಗ್ಯಾಸ್ನ ಸ್ಟೇಷನ್ನಲ್ಲೂ ಕೂಡ ಇರುವಂಥದ್ದು. ಇಲ್ಲಿ ಇವತ್ತು ಗ್ಯಾಸ್ನ ದರ ₹84.95 ಇರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದೆ ₹54 ಇದ್ದಂಥ ದರ ಇವತ್ತು ಈಗ ₹84 ಬಂದಿರುವಂಥದ್ದು. ಮೊನ್ನೆ ಏಕಾಏಕಿ ₹100ವರೆಗೂ ಕೂಡ ಇದರ ಒಂದು ದರವು ಕೂಡ ಹೆಚ್ಚಿಗೆ ಆಗಿತ್ತು. ಲೀಟರ್ಗೆ ₹100ವರೆಗೂ ಕೂಡ ಹೋಗಿತ್ತು. ದಾಸ್ತಾನು ಕೂಡ ನೋಡ್ಬೋದಾಗಿರುವಂಥದ್ದು. 2500 ಲೀಟರ್ ದಾಸ್ತಾನು ಕೂಡ ಇರುವಂಥದ್ದು. ಈಗಾಗಲೇ ಕಮರ್ಷಿಯಲ್ನ ಸಿಲಿಂಡರ್ನಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿ ಸಾಕಷ್ಟು ಹೋಟೆಲ್ ಉದ್ಯಮದ ಮೇಲೂ ಕೂಡ ದೊಡ್ಡ ಪರಿಣಾಮವು ಕೂಡ ಬೀರಿರುವಂಥದ್ದು. ಹಾಗಾಗಿ ದಿನದಿಂದ ದಿನಕ್ಕೆ ಕಚ್ಚಾ ತೈಲದ ಸರಬರಾಜಿನಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇರೋದ್ರಿಂದ ಉದ್ಯಮದ ಮೇಲೂ ಕೂಡ ಸಾಕಷ್ಟು ದೊಡ್ಡ ಪರಿಣಾಮವು ಕೂಡ ಬೀರ್ತಾ ಇರುವಂಥದ್ದು. ಚಿಕ್ಕಮಗಳೂರಿನಲ್ಲಿ 3 LPG ಬಂಕ್ಗಳು ಕೂಡ ಇರುವಂಥದ್ದು, ಗ್ಯಾಸ್ನ ಬಂಕ್ಗಳು ಕೂಡ ಇರುವಂಥದ್ದು. ಈಗಾಗಲೇ 2 ಚಿಕ್ಕಮಗಳೂರು ನಗರದಲ್ಲಿರುವಂಥ 2 ಬಂಕ್ಗಳು ಕೂಡ ಬಂದ್ ಆಗಿರುವಂಥದ್ದು. ಇದು ಮಲ್ಲಂದೂರು ರಸ್ತೆಯಲ್ಲಿರುವಂಥ ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸಪ್ಲೈ ಆಗ್ತಿರುವಂಥದ್ದು. ಗ್ಯಾಸ್ ಮಾತ್ರ ಇಲ್ಲಿ ಸಿಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಆಟೋ ಚಾಲಕರು ಕೂಡ ಇರುವಂಥದ್ದು. ಸರ್, ಈಗಾಗಲೇ ಚಿಕ್ಕಮಗಳೂರು ನಗರದಲ್ಲಿ 3 ಇತ್ತು, ಅದರಲ್ಲಿ 2 ಈಗಾಗಲೇ ಬಂದ್ ಆಗಿರುವಂಥದ್ದು. ಅಂದರೆ ಸಪ್ಲೈ ಇಲ್ದಲೆ ಇದೊಂದರಲ್ಲಿ ಸಿಗ್ತಾ ಇದೆ. ಇದರಲ್ಲೂ ಕೂಡ ದರ ಹೆಚ್ಚಿಗೆ ಆಗ್ತಾ ಇರುವಂಥದ್ದು, ಕಡಿಮೆ ಆಗುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ನಿಮಗೆ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಇಲ್ಲ, ಗ್ಯಾಸ್ ಸಿಗಲ್ಲ, ನಮಗೆ ಭಾಳ ಕಷ್ಟ ಆಗಿದೆ. ಇಲ್ಲಿ ಕ್ಯೂ ನಿಂತ್ಕೊಬೇಕು. ಇದು ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ತೇಗೂರು ಗೇಟಲ್ಲಿ ನಾವು ಫುಲ್ಲು ಒಂದು 500 ಗಾಡಿಗೆ ನಿಂತಿದ್ದೀವಿ. ಮತ್ತು ಇದು ರೇಟಲ್ಲೇ ನಮಗೆ ಗೊತ್ತೇ ಆಗಲ್ಲ. ದಿನಕ್ಕೆ ಒಂದೊಂದು ಥರ ರೇಟ್ ಇರುತ್ತೆ ಇಲ್ಲಿ. ನಮಗಂತೂ ಭಾಳ ಕಷ್ಟ ಆಗಿದೆ. ಯಾಕಂತ ಹೇಳಿದರೆ ಈಗ ಪ್ಯಾಸೆಂಜರ್ಗಳ ಹತ್ರ ನಾವು ಎಕ್ಸ್ಟ್ರಾ ದುಡ್ಡು ಕೇಳೋಕ್ಕಾಗಲ್ಲ. ಕೇಳಿದ್ರು ಅವರು ಕೊಡೋಕ್ಕೂ ಪಾಪ ಅವರಿಗೂ ಬೇಕಾಗಿರುತ್ತೆ, ಅವರಿಗೂ ಕಷ್ಟ ಇದೆ. ಅದರಲ್ಲಿ ನಮಗೆ ಈಗ ₹84.95 ಇದೆ ಗ್ಯಾಸ್ ರೇಟ್. ಈಗ ಅಂಥದ್ರಲ್ಲಿ ನಾವು ಬಾಡಿಗೆ ಹೊಡೆದು ಜೀವನ ಮಾಡೋದು ಬಹಳ ಕಷ್ಟ ಆಗಿಬಿಟ್ಟಿದೆ. ಯಾಕಂತ ಹೇಳಿದರೆ ಈಗ ಯುದ್ಧ ಆಗೋ ಕಾರಣದಿಂದ ನಾವು ಸ್ವಲ್ಪ ಅರ್ಥ ಮಾಡ್ಕೊತೀವಿ. ಆದರೂ ಏನಂತ ಹೇಳಿದರೆ ಸರ್ಕಾರ ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ ನಮ್ಗೆ ಒಂದು ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ಕೇಳ್ಕೊತೀವಿ. ಸರ್, ಈಗ ಚಿಕ್ಕಮಗಳೂರಲ್ಲಿ ಆಲ್ರೆಡಿ 2 ಬಂಕ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇದೊಂದು ಬಂಕ್ನಲ್ಲಿ ಸಿಗ್ತಾ ಇದೆ. ಇದರಲ್ಲೂ ಕೂಡ ಮೊನ್ನೆ ₹100 ಆಗಿತ್ತು, ಇವತ್ತು ₹84 ಇದೆ ಸರ್. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.